ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಚಾಲು ಮಾಡ್ತಾ ಇದ್ದೇನೆ. ಬನ್ನಿ, ನಾನು ಇವತ್ತು ಒಂದು ಫಿಶ್ ಫ್ರೈನ ಮಾಡಿ ತೋರಿಸ್ತೇನೆ. ಫಿಶ್ ತೊಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದೇನೆ. ಈ ಫಿಶ್ ಫ್ರೈಗೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ, ಹಾಗೆ ರುಬ್ಕೋಬೇಕು. ಬನ್ನಿ, ಇದನ್ನು ರುಬ್ಕೊಂಡ್ಬಿಟ್ಟು ಮಸಾಲೆನ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಎತ್ಕೊಂಡ್ಬಿಟ್ಟು ಫಿಶ್ ಫ್ರೈ ಮಾಡೋಣ. ಈಗ ನಾನು ಫಿಶ್ ಫ್ರೈಗೆ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೇನೆ. ಬನ್ನಿ, ಏನೇನು ಮಸಾಲಾನ ತೊಗೋತಾ ಇದ್ದೇನೆ ಅಂತ ಹೇಳ್ತಾಯಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಈ ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕೋದಿಲ್ಲ, ಇದರಲ್ಲಿ ಸ್ವಲ್ಪ ಸಾಂಬಾರು ಕೂಡ ಯೂಸ್ ಮಾಡ್ಕೋತಾ ಇರೋದು, ಹಾಗಾಗಿ ಬಿಡಿಸ್ಕೊಂಡಿರೋದು. ಕೊತ್ತಂಬರಿ, ಶುಂಠಿ ನೋಡಿ, ಶುಂಠಿನ ಬಿಡಿಸಿಟ್ಕೊಂಡಿದ್ದೇನೆ. ನೀಟಾಗಿ ತೊಳ್ಕೊಂಬಿಟ್ಟು ರುಬ್ಬಕ್ಕೆ ಹಾಕೋಬೇಕು. ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ದರೆ ಫ್ರೈ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಕೂಡ ಹಾಕ್ಕೋಬೇಕು. ರುಬ್ಲಿಕ್ಕೆ ಜೀರಿಗೆ ಕೂಡ ತೊಗೋತಾ ಇದ್ದೇನೆ. ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಜೀರಿಗೆ ಎಲ್ಲನೂ ಸೇರ್ಕೊಂಡ್ಬಿಟ್ಟು ರುಬ್ಕೋಬೇಕು. ಇರಲಿ ಬಿಡಿ, ಬೇಡ ಅದು. ಬರ್ರಿ, ಇವಾಗ ಇದನ್ನ ರುಬ್ಕೊಂಬರೋಣ. ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಜೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದಾಯಿತು. ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕೋತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಬೇರೆ ಮಸಾಲೆಗಳನ್ನ ಸೇರಿಸ್ಕೊಂಡ್ಬಿಟ್ಟು ಫಿಶ್ಗೆ ಸೇರಿಸೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಳದಿ ಪೌಡ್ರು, ಇಲ್ಲಿ ನೋಡಿ ಫ್ರೈ ಹಾಗೂ ಕಬಾಬ್ ಪೌಡ್ರು, ಸ್ವಲ್ಪನೇ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೇನೆ. ನೋಡಿ, ಇಲ್ಲಿ 2 ಲೆಮನ್ನ ತಗೊಂಡಿದ್ದೇನೆ. ಲೆಮನ್ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಫಿಶ್ದು ಮಸಾಲ ರೆಡಿ ಆಯಿತು. ಈಗ ನಾನು ಫಿಶ್ಗೆ ಮಸಾಲಾನ ಸ್ಟಫ್ ಮಾಡೋಣ. ಬನ್ನಿ, ಇವಾಗ
ಒಂದೊಂದಾಗಿ ಫಿಶ್ನ ಇದರಲ್ಲಿ ಹಾಕ್ತಾ ಹೋಗ್ತೇನೆ. ನೋಡಿ ಹಚ್ಕೊಂಡ್ರೆ ಆಯಿತು. ನೋಡಿ ಮಸಾಲ ಮಾತ್ರ ಸೂಪರ್ ಆಗಿದೆ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಮಸಾಲಾನು ಕೂಡ ಟೇಸ್ಟು ತುಂಬ ಸಖತ್ತಾಗಿದೆ. ಫಿಶ್ಗೆ ಚೆನ್ನಾಗಿ ಮಸಾಲೆನ ಹಾಕಿ ಆಯಿತು. ಇದನ್ನು ನಾನಿವಾಗ 1 ಅವರು ಫ್ರೀಜರಲ್ಲಿ ಇಡ್ತೀನಿ. ಚೆನ್ನಾಗಿ ಮಸಾಲೆನ ಹೀರ್ಕೊಳ್ಳಿ. ಬನ್ನಿ ಇದನ್ನು ಇವಾಗ ನಾನು ಫ್ರೀಜರಲ್ಲಿಟ್ಟು 1 ಅವರ್ ಆದಮೇಲೆ ತೆಗೆದುಬಿಟ್ಟು ಫ್ರೈ ಮಾಡ್ತೇನೆ. ಇದನ್ನು ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೆ, ಯಾಕಂದರೆ ಅದು ತಟ್ಟೆನ ಫ್ರೀಜರಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಬೌಲಿಗೆ ಹಾಕಿಬಿಟ್ಟು ಇದನ್ನು ನಾನು ಇಟ್ಬಿಡುತ್ತೇನೆ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಮೀನು 1 ಅವರ್ ಬಿಟ್ಟು ತಂದಾಯಿತು. ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಂಡಿದೆ. ಇದು ಫ್ರಿಜ್ಜರಲ್ಲಿ ಇಟ್ಟಿತ್ತು. ಇವಾಗ ಬನ್ನಿ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡುವ. ಬನ್ನಿ ಈ ಕಡೆ ಫ್ಯಾನ್ ಕೂಡ ಬಿಸಿಯಾಗಿದೆ. ಆಯಿಲ್ ಹಾಕೋತಾ ಇದ್ದೇನೆ. ಆಯಿಲ್ ಬಿಸಿಯಾಗಿದೆ. ಇದಕ್ಕೆ ಇವಾಗ ಫಿಶ್ನ ಹಾಕೊಳ್ಳೋಣ. ನೋಡಿ ಫಿಶು ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಹಿಡ್ಕೊಂಡಿವೆ. ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ. ಫ್ರೈ ಮುಗ್ದಿದೆ. ಇದನ್ನು ತೆಗೆದುಬಿಡೋಣ. ನೋಡಿ ನೋಡಿ ಫ್ರೆಂಡ್ಸ್, ಫಿಶ್ ಫ್ರೈ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಕೂಡ ಕ್ರಿಸ್ಪಿ ಕೂಡ ಆಗಿದೆ. ನೋಡಿ ಇಲ್ಲಿ ಇದಕ್ಕೆ ಮಸಾಲ ಮಾತ್ರ ರುಬ್ಬಿರೋದನ್ನು ಹಾಕಿತ್ತಲ್ಲ, ಅಷ್ಟೇ ಮಾತ್ರ ಹಾಕಿರೋದು. ಇದನ್ನು ನಾನು ರವೆ ಮತ್ತು ಕಡಲೆ ಹಿಟ್ಟು ಈ ಥರ ಮೇಲ್ಗಡೆ ಹಾಕಿಲ್ಲ, ಬರೀ ಇದನ್ನು ಮಾತ್ರ ಹಾಕಿ ಮಾಡಿರೋದು. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೆ ನೋಡಿ, ತುಂಬ ಚೆನ್ನಾಗಾಗಿದೆ ಬಂದಿದೆ. ನೋಡಿ ಈ ಥರ ಇದೆ. ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಮೇಲೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ. ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಬೇರೆ ಬೇರೆ ಥರದ ವಿಡಿಯೋನ ಮಾಡ್ತಾ ಇರ್ತೀನಿ. ನೋಡಿ ಹಾಗೆ ಸಪೋರ್ಟ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಬಾಯ್ ಬಾಯ್.